ಅದರಿಂದ ಒಟ್ಟಾರೆ ಈ ಸದನಕ್ಕೆ ಗೌರವ ತರೋ ರೀತಿ ಕೆಲಸ ಮಾಡಿದಂಥ ಸದಸ್ಯರು, ಅದೇ ರೀತಿ ಚಿತ್ರರಂಗಕ್ಕೆ, ಸಾಹಿತ್ಯ ರಂಗಕ್ಕೆ, ಸಮಾಜ ಸೇವೆಗೆ ಕೆಲಸ ಮಾಡಿದಂಥ ಹಲವಾರು ಗಣ್ಯರು ಕೂಡ ಇವತ್ತು ನಮ್ಮನ್ನು ಅಗಲಿರೋದ್ರ ಬಗ್ಗೆ ತಾವು ಸಂತಾಪ ಸೂಚನೆಯನ್ನು ತಂದಿದ್ದೀರ. ಆ ವಿಷಯ ಅದಕ್ಕೆ ನನ್ನ ಸಹಮತ ವ್ಯಕ್ತ ಮಾಡಿ ಸನ್ಮಾನ್ಯ ದಿವಂಗತರಾಗಿರತಕ್ಕಂಥ ನಾಗಮ್ಮ ಕೇಶಮೂರ್ತಿಯವರು, ನಾವು ಸಣ್ಣ ಹುಡುಗರು ಆವಾಗ ಮಹಿಳೆಯರೆಲ್ಲ ಭಾಳ ಕಡಿಮೆ ರಾಜಕಾರಣಕ್ಕೆ ಬರ್ತಾ ಇದ್ದಿದ್ದು, ಭಾಳ ಕಡಿಮೆ, ಬೆರಳಿಕೆಯಷ್ಟು ಜನ ಬರ್ತಾಯಿದ್ರು. ಆ ಕಾಲದಲ್ಲಿ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದಿದ್ದು ಇವರ ಹೆಸರೇ, ಡೆಪ್ಟಿ ಸ್ಪೀಕರ್ ಆಗಿ, ಸಚಿವರಾಗಿ. ನಾನು ನೋಡಿದೆ, ನಮ್ಮ ಬೆಂಗಳೂರಲ್ಲೂ ಕೂಡ ಕೆಲವು ಶಾಲೆಗಳಲ್ಲಿ ಇವರ ಹೆಸರುಗಳನ್ನು ನಾನು ನೋಡಿದ್ದೀನಿ. ಮೊನ್ನೆ ನಾನು ಕೆಂಗೇರಿಯಲ್ಲಿ ಬರಬೇಕಾದ್ರೆ ಇವರ ಹೆಸರನ್ನು ಕೂಡ ನಾನು ನೋಡಿದ್ದೀನಿ. ಅಂದರೆ ಈ ಸಮಾಜಕ್ಕೆ ಆ ಕಾಲದಲ್ಲೇ ಮಹಿಳೆಯಾಗಿ ಈ ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ದಾರಿದೀಪವಾಗಿ ಈ ರಾಜಕೀಯ ರಂಗಕ್ಕೆ ನಾವು ಕೂಡ ಬಂದು ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಕೊಟ್ಟಂಥವರು. ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಈ ಥರದ್ದೆಲ್ಲ ಪ್ರಶಸ್ತಿಗಳನ್ನು ಭಾಜರಾಗಿದ್ದಾರೆ. ಅವರು ಇವತ್ತು ನಿಧನ ಹೊಂದಿದ್ದಾರೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಈ ಸಂತಾಪ ಸೂಚನೆಯನ್ನು ನಾನು ಕೂಡ ನಿಮ್ಮ ಜೊತೆ ಭಾಗಿಯಾಗಿದ್ದೆ. ಶ್ರೀನಿವಾಸ್ ಪ್ರಸಾದ್ ಅವರು ನಮಗೆಲ್ಲ ಪರಿಚಯ. ನಾನು ಕೂಡ ಅವರ ಇದ್ದಾಗ ಅಸೆಂಬ್ಲಿಯಲ್ಲಿದ್ದೆ, ಅವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಕೂಡ ನಾನಿದ್ದೆ. ಮತ್ತು ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಕೂಡ ಅವರು ಲೋಕಸಭಾ ಸದಸ್ಯರಾಗಿ ನಮ್ಮ ಪಾರ್ಟಿಯಿಂದನೇ ಎಲೆಕ್ಟ್ ಆಗಿದ್ದರು. ಆ ಸಂದರ್ಭದಲ್ಲೂ ಅವರು ಭಾಳ ಬಾರಿ ನನ್ನ ಜೊತೆ ಫೋನ್ ಮಾಡಿ ಮಾತಾಡ್ತಾಯಿದ್ರು ರೆವಿನ್ಯೂ ಇಲಾಖೆಗಳ ಬಗ್ಗೆ, ಏನೇನು ಸುಧಾರಣೆಗಳನ್ನು ತರ್ಬೋದು, ಇದ್ರ ಬಗ್ಗೆನೂ ಕೂಡ ಭಾಳ ಚರ್ಚೆ ಮಾಡಿದರು. ಭಾಳ ಸುದೀರ್ಘವಾದಂಥ ರಾಜಕೀಯ ಜೀವನ ಅವ್ರದ್ದು. ಮತ್ತು ಎಲ್ಲ ಪಾರ್ಟಿಯಲ್ಲಿ ಇರ್ಬೋದು, ಅವರು JDS ಇರ್ಬೋದು, ಕಾಂಗ್ರೆಸ್ಸಲ್ಲಿರ್ಬೋದು, BJPಯಲ್ಲಿರ್ಬೋದು, ಯಾವುದೇ ಪಾರ್ಟಿಯಲ್ಲಿದ್ದರೂ ಕೂಡ ಅವರು ತನ್ನತನವನ್ನು ಎಂದೂ ಬಿಟ್ಕೊಟ್ಟಿಲ್ಲ. ಅವ್ರ ಮಾತುಗಳು, ಅವರ ನಡೆ ನುಡಿ ಕೂಡ ಎಲ್ಲನೂ ಕೂಡ ಯಾವತ್ತೂ ಕೂಡ ಆ ದಲಿತ ಧ್ವನಿಯಾಗಿ. ಸಂತಾಪ ನಡೀತಾ ಇದೆ, ಸ್ವಲ್ಪ ದಲಿತರ ರಾಮಲಿಂಗಾರೆಡ್ಡಿ ಸಂತಾಪ ನಡೀತಾ ಇದೆ, ತೀರೋದವರಿಗೆ ಗೌರವ ಕೊಡುವಂಥ ಕಾರ್ಯಕ್ರಮ. ಈಗಲಾದರೂ ನಾವೆಲ್ಲರೂ ಕೂಡ ಸದನ ಮೌನದಿಂದ ಇರಬೇಕು. ಇಲ್ಲ ಈ ಸಂತಾಪಕ್ಕೆ ಒಂದು ಅರ್ಥವೇ ಬರುವುದಿಲ್ಲ. ಜನ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಮಾಧ್ಯಮಕ್ಕೆ, ಯಾವ ರೀತಿ ನಾವು ಸಂತಾಪ ಕೊಡ್ತೇವೆ ಅಂತೇಳಿ.